ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಅವರ್ ಚಾನಲ್ ಆರ್ಟ್ ಅವಿ ಫಿಲ್ಮ್. ಇವತ್ತು ದೇಶದಾದ್ಯಂತ ಜೂನಿಯರ್ NTR ಅವರ ದೇವರ ಮೂವಿ ರಿಲೀಸ್ ಆಯಿತು. ಸೊ ಈ ಮೂವಿನ ಬಗ್ಗೆ ಇವತ್ತು ರಿವ್ಯೂ ಮಾಡುವ. ಈ ಮೂವಿ ಹೇಗೆ ಉಂಟು, ಈ ಮೂವಿ ನೋಡುವಾಗ ಯಾವ ಮೈಂಡ್ ಸೆಟ್ ಇಟ್ಕೊಂಡು ಈ ಮೂವಿ ನೋಡಬೇಕು, ಮತ್ತು ಈ ಮೂವಿ ಸ್ಕ್ರೀನ್ ಪ್ಲೇ ಹೇಗೆ ಆಗಿದೆ, ಆ್ಯಕ್ಟಿಂಗ್ ಹೇಗೆ ಆಗಿದೆ, ಮತ್ತು ಈ ಮೂವಿ ಬಗ್ಗೆ ಒಂದು ಸಣ್ಣದಾದ ರಿವ್ಯೂ ಮಾಡುವ ಬನ್ನಿ. ತೆಲುಗು ಇಂಡಸ್ಟ್ರಿಯಲ್ಲಿ ಮೂಡಿಬಂದ ಒಂದು ಸುಂದರವಾದ ಮೂವಿ ಇದು. ಈ ಮೂವಿಯಲ್ಲಿ ಜೂನಿಯರ್ NTR ಅವರು ಡಬಲ್ ರೋಲಲ್ಲಿ ಕಾಣಿಸಿಕೊಳ್ಳುತ್ತಾರೆ. ತಂದೆ ಮಗನ ಒಂದು ಪಾತ್ರದಲ್ಲಿ ಅವರು ಸುಂದರವಾಗಿ ಈ ಚಿತ್ರದಲ್ಲಿ ತನ್ನನ್ನು ತಾನೇ ತೋರಿಸಿಕೊಂಡಿದ್ದಾರೆ. ಈ ಮೂವಿ ಫಸ್ಟ್ ಹಾಫ್ ತುಂಬ ಚಂದವಾಗಿ ಮೂಡಿಬಂದಿದೆ. ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಮೂವಿ ತುಂಬ ಲ್ಯಾಗ್ ಆದಾಗೆ ತೋರ್ತದೆ. ಜೂನಿಯರ್ NTR ಅವರ ಅಭಿನಯದ ಬಗ್ಗೆ ಮಾತನಾಡೋದಾದರೆ ತುಂಬ ಚೆನ್ನಾಗಿ ಈ ಚಿತ್ರದಲ್ಲಿ ಅವರು ಮೂಡಿ ಬಂದಿದ್ದಾರೆ. ಅವರ ಆ್ಯಕ್ಟಿಂಗ್ ಆಗ್ಬೋದು, ಅವರ ಒಂದು ಫೈಟ್ ಸೀನ್ ಆಗ್ಬೋದು, ಅಲ್ಟಿಮೇಟ್ ಒಂದು ಸುಂದರವಾಗಿ ಮೂಡಿ ಬಂದಿದೆ. ತಂದೆಯ ಕ್ಯಾರೆಕ್ಟರ್ ದೇವರ NTR ಅವರನ್ನು ಆ ಪಾತ್ರದಲ್ಲಿ ನೋಡುವಾಗ ತುಂಬ ಒಂದು ಖುಷಿ ಆಗ್ತದೆ. ಯಾಕಂದರೆ ಆ ಪಾತ್ರದಲ್ಲಿ ಅವರದೊಂದು ಆ್ಯಕ್ಷನ್ ಸೀನ್ ಆಗಲಿ ಮತ್ತು ಅವರು ಮಾಡುವ ಒಂದು ಕೆಲವು ಸನ್ನಿವೇಶಗಳು ತುಂಬವಾಗಿ ಮೂಡಿ ಬಂದಿದೆ. ನಂತರ ಅವನ ಮಗನ ಪಾತ್ರದಲ್ಲಿ ಸ್ವಲ್ಪ ರೊಮ್ಯಾನ್ಸ್ ಆಗಿ ತೋರಿಸಿದ್ದಾರೆ. ಹಾಗೆ ಜಾನ್ವಿ ಕಪೂರ್ ಮತ್ತು ಜೂನಿಯರ್ NTR ಅವರ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಸ್ಕ್ರೀನಲ್ಲಿ ಮೂಡಿ ಬಂದಿದೆ. ಅವರ ರೊಮ್ಯಾಂಟಿಕ್ ಸಾಂಗ್ ಆಗಲಿ ಮತ್ತು ಅವರ ಕೆಲವು ಸೀನ್ಗಳು ತುಂಬ ಚೆಂದವಾಗಿ ಮೂಡಿ ಬಂದಿದೆ. ಜಾನ್ವಿ ಕಪೂರ್ ಈ ಮೂವಿಯಲ್ಲಿ ತುಂಬ ಚೆಂದಾಗಿ ತೋರ್ತಾರೆ. ಸೊ ಜೂನಿಯರ್ NTR ಮೇಲೆ ಹೆಚ್ಚಿನ ಈ ಮೂವಿ ಇರುವುದರಿಂದ ಅವರ ಪಾತ್ರಕ್ಕೆ ಅಷ್ಟೇನು ಇಂಪಾರ್ಟೆಂಟ್ ಬರಲಿಲ್ಲ. ಹಾಗೆ ಹೇಳೋದಾದರೆ ಸೈಫ್ ಅಲಿ ಖಾನ್ ನೆಗೆಟಿವ್ ರೋಲಲ್ಲಿ ಎಷ್ಟು ಚಂದವಾಗಿ ಮೂಡಿ ಬಂದಿದ್ದಾರೆ ಅಂದರೆ ಅವರಂತೂ ನೆಗೆಟಿವ್ ರೋಲ್ ಆ್ಯಕ್ಟಿಂಗ್ ಉಂಟಲ್ಲ ಸೂಪರ್ ಆಗಿ ಮೂಡಿ ಬಂದಿದೆ. ತೆಲುಗು ಇಂಡಸ್ಟ್ರಿಯಲ್ಲಿ ಮೂಡಿ ಬಂದ ಈ ಮೂವಿ ಸುಮಾರು 5 ಭಾಷೆಯಲ್ಲಿ ಪ್ರದರ್ಶನ ಕಾಣುತ್ತಿದೆ. ಪ್ರಪಂಚದಾದ್ಯಂತ ಸುಮಾರು 6,000ಕ್ಕಿಂತಲೂ ಹೆಚ್ಚು ಸ್ಕ್ರೀನಲ್ಲಿ ಈ ಮೂವಿ ಪ್ರದರ್ಶನ ಕಾಣುತ್ತಿದೆ. ಈ ಮೂವಿನ ಬಜೆಟ್ ಬಗ್ಗೆ ಹೇಳುವುದಾದರೆ ಇದು ದೊಡ್ಡದಾದ ಬಜೆಟ್, ಸುಮಾರು 300 ಕೋಟಿ ಹಣ ಹಾಕಿರುವ ಈ ಮೂವಿಯ ಸ್ಟೋರಿ ಬಗ್ಗೆ ಹೇಳುವುದಾದರೆ ಸ್ಟೋರಿ ಅಂಥದ್ದೇನು ವಿಶೇಷವಾದದ್ದಲ್ಲ ಅಂತ ನನಗೆ ತೋರ್ತದೆ. ಯಾಕೆ ಹೇಳಿದ್ರೆ ಹೆಚ್ಚಿನ ಮೂವಿಯಲ್ಲಿರುವ ಕೆಲವು ವಿಷಯಗಳು, ಕೆಲವು ಸ್ಟೋರಿಗಳು ಸಿಮಿಲರ್ ಅಂತ ತೋರ್ತದೆ. ಆದರೆ ಈ ಸ್ಟೋರಿಯನ್ನು ಸ್ಕ್ರೀನ್ ಮೇಲೆ ಪ್ರೆಸೆಂಟೇಷನ್ ಮಾಡುವ ಒಂದು ರೀತಿ ಮತ್ತು ಪ್ರೆಸೆಂಟೇಷನ್ ಮಾಡಿದ ಒಂದು ವೇ ಉಂಟಲ್ಲ, ಅದು ನನಗೆ ತುಂಬ ಚೆಂದಾಗಿ ಮೂಡಿ ಬಂದಿದೆ. ಅದು ನನಗೆ ತುಂಬ ಖುಷಿ ಕೊಡ್ತು. ಈ ಮೂವಿಯ ಒಂದು VFX ಬಗ್ಗೆ ಮಾತನಾಡೋದಾದರೆ ಒಂದು ಇಂಡಿಯನ್ ಮೂವಿಯಲ್ಲಿ ಒಂದು ನೆಕ್ಸ್ಟ್ ಲೆವೆಲೇ ಅಂತ ಹೇಳ್ಬೋದು. ಯಾಕಂದರೆ VFX ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅದರದ್ದು ಕಲರ್ ಗ್ರೇಡಿಂಗ್ ಆಗಲಿ, ಅದರ ಕೆಲವು VFX ಒಳ್ಳೆಯದಾಗಿ ಮೂಡಿ ಬಂದಿದೆ. ಅದರಲ್ಲೊಂದು ಶಾರ್ಕಿನ ಒಂದು VFX ಇನ್ನು ಸ್ವಲ್ಪ ಚೆಂದವಾಗಿ ಮಾಡ್ಬೋದಿತ್ತು ಅಂತ ನನಗೆ ತೋರಿಸಿದೆ. ಹಾಗೆ ಓವರಾಲ್ ನೋಡೋದಾದರೆ VFX ತುಂಬ ಚೆಂದವಾಗಿ ಮೂಡಿ ಬಂದಿದೆ. ಒಂದು ಇಂಡಿಯನ್ ಸಿನಿಮಾದಲ್ಲಿ ಒಂದು ಫಸ್ಟ್ ಟೈಮ್ ಅಂತ ಹೇಳ್ಬೋದು, ಒಂದು ಅಂಡರ್ ವಾಟರ್ ಇಷ್ಟು ಚೆಂದವಾಗಿ ಒಂದು ಶೂಟ್ ಮಾಡಿ ಒಂದು ಪರದೆಯಲ್ಲಿ ತೋರಿಸಿದ್ದು ಇಂಡಿಯನ್ ಮೂವಿಯಲ್ಲಿ ಇದೇ ಮೊದಲು ಅಂತ ನನಗೆ ತೋರಿಸ್ತು. ಅಂಡರ್ ವಾಟರ್ ಒಳ್ಳೆಯದಾಗಿ ಇವರು ತೋರಿಸಿದ್ದಾರೆ. ಒಂದು ಫೈಟ್ ಸೀನ್ ಆಗಲಿ, ಅಂಡರ್ ವಾಟರ್ ಮತ್ತು ಕೆಲವು ಶಿಪ್ಪದ್ದು ಮತ್ತು ಆ ಎಲ್ಲ ಸೀನು VFX BG ಎಲ್ಲ ಒಳ್ಳೆಯದಾಗಿ ಒಂದು ಮೂಡಿ ಬಂದಿದೆ. ಮತ್ತು ಈ ಚಿತ್ರದ ಒಂದು ಮ್ಯೂಸಿಕ್ ಬಗ್ಗೆ ಹೇಳೋದಾದರೆ ಅನಿರುದ್ಧ್ ಅವರು ಒಂದು ಒಳ್ಳೆಯದಾದ ಒಂದು ಮ್ಯೂಸಿಕ್ ಕೊಟ್ಟಿದ್ದಾರೆ. ಸೊ ಅವರ ಮೊದಲಿನ ಕೆಲವು ಮೂವಿ ನೋಡೋದಾದರೆ ಸೊ ಅದನ್ನು ಕಂಪೇರ್ ಮಾಡೋದಾದರೆ ಇದು ನನಗೆ ಸ್ವಲ್ಪ ಅದಕ್ಕಿಂತ ಕಮ್ಮಿ ಅಂತ ತೋರ್ತದೆ. ಆದರೆ ಇಡೀ ಮೂವಿಯಲ್ಲಿ ಅವರ ಮ್ಯೂಸಿಕ್ ಈ ಇಡೀ ಮೂವಿಗೆ ಒಂದು ತುಂಬ ಇಂಪಾರ್ಟೆಂಟ್ ರೋಲ್ ಕೊಟ್ಟಿದೆ. ಯಾಕಂದರೆ ಆ ಮ್ಯೂಸಿಕ್ ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಮತ್ತು ಈ ಮೂವಿ ಪರ್ಟಿಕ್ಯುಲರ್ ಒಂದು ಥಿಯೇಟರ್ಗೋಸ್ಕರ ಮಾಡಿದ ಮೂವಿ. ಸೊ ವೀಕ್ಷಕರ ಪ್ಲೀಸ್ ನೀವು ಥಿಯೇಟರ್ಗೆ ಹೋಗಿ ನೋಡಿ. ಯಾಕೆ ಹೇಳಿದ್ರೆ ಈ ಮೂವಿಯ ಒಂದು ಎಕ್ಸ್ಪೀರಿಯನ್ಸ್ ಥಿಯೇಟರಲ್ಲಿ ಹೋಗಿ ನೋಡಿದರೆ ಮಾತ್ರ ಅದರೊಂದು ಫೀಲ್ ಅನುಭವ ಆಗ್ತದೆ. ಸೊ ನಾನು ವೀಕ್ಷಕರ ಹತ್ರ ಇಷ್ಟೇ ಒಂದು ಹೇಳೋದಂದರೆ ನೀವು ಥಿಯೇಟರ್ಗೆ ಹೋಗಿ ಈ ಮೂವಿ ನೋಡಿ. ತುಂಬ ಚೆನ್ನಾಗಿದೆ ಮೂವಿ. ಈ ಮೂವಿ 1,000 ಕೋಟಿಗಿಂತ ಮೇಲೆ ಕಲೆಕ್ಷನ್ ಖಂಡಿತವಾಗಿ ಆಗ್ಬೋದು. ಸೊ NTR ದೇವರ ಮೂವಿ ತುಂಬ ಚೆನ್ನಾಗಿದೆ. ನೀವು ಸಹ ಥಿಯೇಟರ್ ಹೋಗಿ ನೋಡಿ. ಇದು ನನ್ನದೊಂದು ದೇವರ ಮೂವಿ ಬಗ್ಗೆ ಒಂದು ಸಣ್ಣದಾದ ರಿವ್ಯೂ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.